ಹಾಯ್ ಫ್ರೆಂಡ್ಸ್, ಈ ಓ ಆರ್ ಎಸ್ ಅಂದರೆ ಏನು? ಓ ಆರ್ ಎಸ್ನ ಏನಕ್ಕೆ ಬ್ಯಾನ್ ಮಾಡಬೇಕು? ಹಾಗೆ ಈ ಓ ಆರ್ ಎಸ್ನ ಬ್ಯಾನ್ ಮಾಡಬೇಕಂತ ಫೈಟ್ ಮಾಡಿದಂಥ ಲೇಡಿ ಯಾರು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಓ ಆರ್ ಎಸ್ ಅಂದರೆ ಓವರಾಲ್ ರಿಹೈಡ್ರೇಷನ್ ಸಾಲ್ಟ್ಸ್. ಅಂದರೆ ನಮ್ಮ ಬಾಡಿಲಿ ವಾಟ್ರ್ ಮತ್ತು ಸಾಲ್ಟ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಇದನ್ನು ತೊಗೊತೀವಿ. ಲೈಕ್ ನಮಗೇನಾದರೂ ಲೋ ಫೀಲ್ ಆದಾಗ, ವಾಮಿಟಿಂಗ್ ಆದಾಗ, ಲೂಸ್ ಮೋಷನ್ಸ್ ಆದಾಗ, ಮತ್ತು ಡಿಹೈಡ್ರೇಷನ್ ಆದಾಗ ಅಂಥ ಟೈಮಲ್ಲಿ ನಾವು ಈ ಓ ಆರ್ ಎಸ್ನ ಬಳಸ್ತೀವಿ. ಮತ್ತು ಆದರೆ ಕೆಲವೊಂದು ಫಾರ್ಮಸಿ ಕಂಪನಿಗಳು ಏನು ಮಾಡಿದೆ ಅಂದರೆ ಇದನ್ನೇ ಬಿಸ್ನೆಸ್ ಆಗಿ ರನ್ ಮಾಡ್ತಿದೆ. ಏನಂದರೆ ಲೈಕ್ ಫ್ರೂಟ್ ಓ ಆರ್ ಎಸ್, ಸಾಲ್ಟ್ಸ್ ಓ ಆರ್ ಎಸ್, ಎಲೆಕ್ಟ್ರೋ ಓ ಆರ್ ಎಸ್ ಅಂತೇಳಿ ಹಲವಾರು ಫೇಕ್ ಓ ಆರ್ ಎಸ್ಗಳನ್ನು ಬಿಸ್ನೆಸ್ ಆಗಿ ಮಾರ್ಕೆಟಿಂಗಲ್ಲಿ ಬಿಟ್ಟಿದ್ದಾರೆ. ಸೊ WHO ಸರ್ಟಿಫೈಡ್ ಓ ಆರ್ ಎಸ್ಗಳಲ್ಲಿ ಮಿನಿಮಮ್ 12.5 to 14 ಗ್ರಾಮ್ ಶುಗರ್ ಇರಬೇಕು. ಬಟ್ ಆದರೆ ಈ ಫೇಕ್ ಓ ಆರ್ ಎಸ್ಗಳಲ್ಲಿ 120 to 130 ಗ್ರಾಮ್, ಮಿನಿಮಮ್ 10% ಮೋರ್ ದ್ಯಾನ್ ಶುಗರ್ ಇದೆ. ನಾವು ಯೂಸ್ ಮಾಡ್ತಿರೋಂಥ ಓ ಆರ್ ಎಸ್ಗಳು ಒರಿಜಿನಲ್, ನಾವು ಈಗ ಯೂಸ್ ಮಾಡ್ತಿರೋಂಥ ನಕಲಿ ಓ ಆರ್ ಎಸ್ಗಳು ಅವು ನಿಜವಾಗ್ಲೂ ಓರಲ್ ರಿಹೈಡ್ರೇಷನ್ ಸಾಲ್ಟ್ಸಾ ಅಥವಾ ಶುಗರ್ ಸೊಲ್ಯೂಷನ್ಸಾ? ದಯವಿಟ್ಟು ಸಂತೋಷ್ ಅವರು, ಡಾಕ್ಟರ್ ಶಿವರಂಜನಿ ಸಂತೋಷ್ ನನ್ನ ಡಾಕ್ಟರು ಕಳೆದ 8 ವರ್ಷಗಳಿಂದ ಇದಕ್ಕಾಗಿಯೇ ಅವರ ಸಮಯ, ಕರ್ತವ್ಯ ಎಲ್ಲನೂ ಬಿಟ್ಟು ಇದಕ್ಕೋಸ್ಕರನೇ ಹೋರಾಡ್ತಿದ್ದಾರೆ. ಏನಕ್ಕೆ ಹೈದರಾಬಾದ್ನಲ್ಲಿ ಒಂದು 4 ವರ್ಷದ ಮಗು ಈ ಓ ಆರ್ ಎಸ್ ತೊಗೊಂಡು ಡಿಹೈಡ್ರೇಷನ್ ಅಂತೇಳಿ ಈ ಓ ಆರ್ ಎಸ್ನ ಕೊಟ್ಟು ಆ ಮಗು ಐಸಿಯು ಸೇರಿಕೊಂಡಿದೆ. ಇದಕ್ಕಾಗಿಯೇ ಡಾಕ್ಟರ್ ಶಿವರಂಜನಿ ಸಂತೋಷ್ ಅವರು 8 ವರ್ಷಗಳಿಂದ ಪಿಟಿಷನ್ ಹಾಕಿ ಈ ಕೋರ್ಟನ್ನು ಇದನ್ನು ಹೈಕೋರ್ಟಲ್ಲಿ ಈ ಕೇಸನ್ನು ಹೈಕೋರ್ಟ್ಗೆ ಹಾಕಿದರು. ಬಟ್ ಈ ಕೇಸ್ ಓಕೆ ಆಗಿ ಕೋರ್ಟ್ ಏನಂತ ಅಂದಿದೆ, ಇನ್ಮೇಲೆ ಯಾವುದೇ ಆಗಲಿ ಓ ಆರ್ ಎಸ್ WHO ರೆಕಮೆಂಡೆಡ್ ಆಗಿರಬೇಕು. ಮತ್ತು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI ಅವ್ರ ಕಡೆಯಿಂದ ಅದು ಸರ್ಟಿಫೈ ಆಗಿರಬೇಕು, ಅಪ್ರೂವ್ ಆಗಿರಬೇಕು. ಅಲ್ಲಿವರೆಗೂ ಆ ಓ ಆರ್ ಎಸ್ನ ಮಾರ್ಕೆಟಿಂಗಿಗೆ ಕೊಡುವಾಗಿಲ್ಲ ಅಂತ ಹೇಳಿದರೆ. ಬಟ್ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಫಾರ್ಮಸಿ ಕಂಪ್ನಿಗಳಲ್ಲಿರುವಂಥ 8 ಕೋಟಿ ಓ ಆರ್ ಎಸ್ಗಳು ಇನ್ನೂ ಅವ್ರ ಹತ್ರ ಸ್ಟಾಕಲ್ಲಿದೆ. ಈ ಫಾರ್ಮಸಿ ಕಂಪ್ನಿಗಳು ಏನು ಮಾಡಿದಾವೆ ಅಂದರೆ ಅದನ್ನು ಕೋರ್ಟಲ್ಲಿ ಅಪೀಲ್ ಹಾಕಿದ್ದಾರೆ. ಅವ್ರು ಅಪೀಲ್ ಮಾಡಿದ್ದಾರೆ ಏನಂದರೆ, ನಮಗೆ ಈ ಸ್ಟಾಕ್ಸ್ನ ಮಾರೋಕ್ಕೆ ಅವಕಾಶ ಕೊಡಿ ಅಂತ. ಇದಕ್ಕೆ ಕೋರ್ಟ್ ಏನು ಹೇಳಿದೆ ಅಂದರೆ ಓಕೆ ಅಂತ ಹೇಳಿದೆ. ದಯವಿಟ್ಟು ಈ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಬೇಕಿರೋದು ಏನಂತಂದರೆ, ಫೇಕ್ ಮತ್ತು ಒರಿಜಿನಲ್ ಓ ಆರ್ ಎಸ್ ಯಾವುದು ಅಂತ ತಿಳ್ಕೊಂಡು ಆಲ್ಮೋಸ್ಟ್ ಈ ಫೇಕ್ ಓ ಆರ್ ಎಸ್ ಲೈಕ್ ಪಾಕೆಟ್ ಮೇಲೆ ನೋಡ್ತಿರ್ತಾರಲ್ಲ, ಫ್ರೂಟ್ಸ್ ಓ ಆರ್ ಎಸ್ಗಳು, ಎಲೆಕ್ಟ್ರೋ ಓ ಆರ್ ಎಸ್ಗಳು ಇವೆಲ್ಲ ಬರ್ತಾವಲ್ಲ, ಇವನ್ನೆಲ್ಲ ಅವಾಯ್ಡ್ ಮಾಡಿ. ರಿಹೈಡ್ರೇಷನ್ ಮತ್ತು ಸೊಲ್ಯೂಷನ್ಸ್ ಸರ್ಟಿಫೈ ಆಗಿರಬೇಕು. ಈ ವಿಷಯನ ತಲೆಯಲ್ಲಿ ಇಟ್ಕೊಂಡು ಒರಿಜಿನಲ್ ಓ ಆರ್ ಎಸ್ ಯಾವುದು ಮತ್ತು ಡೂಪ್ಲಿಕೇಟ್ ಯಾವುದು ಅಂತ ತಿಳ್ಕೊಂಡು WHO ಸರ್ಟಿಫೈಡ್ ಓ ಆರ್ ಎಸ್ಗಳನ್ನೇ ರೆಫರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಷಯ ಏನಂತಂದರೆ, ಈ ವಿಷಯನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಫೇಕ್ ಮತ್ತು ಒರಿಜಿನಲ್ ಓ ಆರ್ ಎಸ್ ಯಾವುದು ಅಂತ ಅವ್ರಿಗೂ ತಿಳಿಸಿ, ನೀವು ಮತ್ತೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತೀನಿ. ಥ್ಯಾಂಕ್ ಯು.